ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ಮಸಾಲ ವಡೆನ ತುಂಬ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಮಳೆಯಲ್ಲಿ ಈ ಥರ ಮಸಾಲ ವಡೆನ ಟೀ ಜೊತೆ ತಿಂತಾ ಇದ್ರೆ ಆಹಾ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಸಂಜೆ ಟೈಮ್ ಆರಾಮಾಗಿ ಮಾಡ್ಕೋಬೋದು ಇದನ್ನು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು, ಕಡಲೆಬೇಳೆನ ನಾನು 4 ರಿಂದ 5 ಅವರು ನೆನೆಸಿ ನೀರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಈ ಥರ ನಾನು ಕಾಳನ್ನು ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡಬಾರ್ದು, ವಡೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ನಾವು ಶುಂಠಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಅದು ಸ್ಕಿಪ್ ಆಗಿದೆ ಆ್ಯಡ್ ಮಾಡಿರೋದು. ನಾನು ಈರುಳ್ಳಿ, ಮೆಣಸಿನ್ಕಾಯಿ ಅದಕ್ಕೆ ಏನು ಬೇಕೋ ಅದನ್ನು ಸಪ್ರೇಟಾಗಿ ನಾನು ಇದು ರುಬ್ಕೋತಾ ಇಲ್ಲ, ಬರೀ ಕಡಲೆಬೇಳೆ ಮಾತ್ರ ತರಿಯಾಗಿ ರುಬ್ಕೊಂಡು ಬರೋಣ. ಈಗ ನೋಡ್ತಾ ಇರ್ಬೋದು, ಈ ಥರ ಒಂದೊಂದು ಕಾಳು ಇರಬೇಕು. ಈ ಥರ ಇದ್ರೇ ಚೆನ್ನಾಗಿರೋದು. ಈ ಥರ ನಾನು ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಒಂದೊಂದು ಕಾಳು ಕೂಡ ಹಾಗೇ ಇದೆ. ಆ ಥರ ಇದ್ರೇ ಒಂದೊಂದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೋಸ್ಕರ ಈ ಥರ ಒಂದೊಂದು ಕಾಳು ಇರೋ ಥರ ರುಬ್ಕೊಂಡು ಬಂದಿದ್ದೀನಿ ತರಿಯಾಗಿ. ಇದನ್ನ ನಾವು ಈಗ ನೆಕ್ಸ್ಟು ಬೇರೆ ಬೌಲಿಗೆ ಹಾಕೋಣ. ಇವಾಗ ನಾವು ಅದನ್ನೆಲ್ಲ ತೆಗೆದು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆಬೇಳೆ ಒಂದು ರುಬ್ಬಿರೋದ್ರಿಂದ ನಾನು ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ಈಗ ನೋಡ್ತಾ ಇರ್ಬೋದು, ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದನ್ನು ಕೂಡ ರುಬ್ಬಿಲ್ಲ, ಕಡಲೆಬೇಳೆ ಅಷ್ಟೇ ರುಬ್ಬಿರೋದು. ಎಲ್ಲನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಪೈಸಿಯಾಗಿದ್ರೇ ಈ ಮಸಾಲ ವಡೆ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಮಸಾಲೆ ವಡೆಗೆ. ಈ ಥರ ನಾವು ಕಟ್ ಮಾಡಿ ಹಾಕುವಂಥ ಸೊಪ್ಪುಗಳೆಲ್ಲ ಚೆನ್ನಾಗಿರುತ್ತೆ. ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವಂತೂ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಮಸಾಲೆ ವಡೆಗಂತೂ ಸಖತ್ ಟೇಸ್ಟ್ ಕೊಡುತ್ತೆ ಕರಿಬೇವು. ನೀವು ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು ಹಾಕಲಿಲ್ಲ ಅಂದ್ರೂ ಕರಿಬೇವು ಹಾಕೋದ್ರಿಂದ ವಡೆ ಸೂಪರಾಗಿ ಬರುತ್ತೆ. ಅದ್ರ ಘಮ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ವಡೆಗೂ ಒಂದು ಚೆನ್ನಾಗಿ ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು, ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾವು ಎಣ್ಣೆ ಕಾಯಲಿಕ್ಕೆ ಅಂತ ಇಡೋಣ ಬನ್ನಿ. ಈಗ ನಾನು ವಡೆನ ಬೇಯಿಸಲಿಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆ ಕೊಬ್ಬರಿ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ, ಅತಿಯಾಗಿ ಕಾಯಿಸ್ಬಾರ್ದು, ಸ್ವಲ್ಪ ಇದಾಗಿ ಕಾದ್ಮೇಲೆ ನಾವು ಒಂದೊಂದೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡಿ ನಾವು ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈ ಥರ ನಾನು ಉಂಡೆನ ತಗೊಂಡು ಈ ಥರ ಕೈಲಿ ಪ್ರೆಸ್ ಮಾಡಿ ಈಗ ಕಾದ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಇದ್ರದ್ದು ಕೂಡ ಹೂರಣನೂ ಕೂಡ ಹಾಗೆಯೇ ಒಂದೊಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ನಾನು ಹಾಕ್ತಾಯಿದ್ದೀನಿ. ಈ ಮಸಾಲೆ ವಡೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೋಡ್ತಾ ಇರ್ಬೋದು, ನಾವು ಈಗಲೇ ಕೈಯನ್ನು ಆಡಿಸ್ಬಾರ್ದು, ಅದಕ್ಕೆ ಸ್ವಲ್ಪ ಕಲ್ಲರು ಬೇರೆ ಇದಾಗಬೇಕು, ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಇದಾಗಿಬಿಡಬೇಕು, ಇಲ್ಲಾಂದರೆ ಕದಡುತ್ತೆ ಅದು. ಈಗ ನೋಡ್ತಾ ಇರ್ಬೋದು, ಈ ಥರ ಬ್ರೌನ್ ಕಲರ್ ಬರಬೇಕು ವಡೆದು, ಆಗ ನಾವು ಮಗ್ಚಿ ಹಾಕ್ಕೋಬೇಕಾಗತ್ತೆ. ಆಗ ಎರಡು ಸೈಡು ಕೂಡ ನೀಟಾಗಿ ಬೇಯುತ್ತೆ ಚೆನ್ನಾಗಿ. ಈಗ ನೋಡ್ತಾ ಇರ್ಬೋದು, ನಾನು ಎಲ್ಲನೂ ಹಾಗೆ ಮಡಚಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎರಡು ಸೈಡು ಕೂಡ ಚೆನ್ನಾಗಿ ಬೆಂದಿದೆ ವಡೆ, ನೋಡ್ತಾ ಇರ್ಬೋದು. ಈಗ ನಾನು ಒಂದು ಸರ್ವಿನ್ ಇದಕ್ಕೆ ತಗೊಳ್ತಾ ಇದ್ದೀನಿ, ಎಲ್ಲನೂ ಎತ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ವಡೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.